ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತರ ಮಹಾಕೃಪೆಯುಳ್ಳ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಯೇಸು ಕ್ರಿಸ್ತರ ಬೋಧನೆ ಹೇಗೆ ಮಾಡ್ತಿದ್ರು, ಹೇಗೆ ಹೇಳ್ತಿದ್ರು, ತಮ್ಮ ಬೋಧನೆಯ ತಾತ್ಪರ್ಯಗಳನ್ನು ಕಥೆಯ ರೂಪದಲ್ಲಿ ಅವರು ಹೇಳ್ತಿದ್ರು. ಲೂಕನ ಬರೆದ ಸುವಾರ್ತೆ ಅದರಲ್ಲಿ 14ನೇ ಅಧ್ಯಾಯದ 8ನೇ ವಚನದಲ್ಲಿ ಅವರು ಮಾತನಾಡಿದ್ದಾರೆ. ಏನು ಹೇಳ್ತಾರೆ ಅಂದರೆ, ಒಬ್ಬ ಅಧಿಕಾರಿ, ಸಭೆಯ ಅಧಿಕಾರಿ ಊಟಕ್ಕೆ ಕರೀತಾರೆ. ಊಟಕ್ಕೆ ಕರೆದಾಗ ಶಿಷ್ಯರೆಲ್ಲ ಊಟಕ್ಕೆ ಹೋಗುವಾಗ ಅವರನ್ನು ನೋಡಿ ಯೇಸು ಕ್ರಿಸ್ತವರು ಹೇಳ್ತಾರೆ, ಶಿಷ್ಯರೇ, ನನ್ನನ್ನು ಹಿಂಬಾಲಕರೇ, ನನ್ನನ್ನು ಪ್ರೀತಿಸುವ ಜನರೇ, ನಿಮ್ಮನ್ನು ಯಾರಾದರೂ ಊಟಕ್ಕೆ ಕರೆದಾಗ ಅಥವಾ ಜನರು ನಿಮ್ಮನ್ನು ಊಟಕ್ಕೆ ಕರೆದಾಗ ಮೊದಲನೆಯ ಸ್ಥಾನವನ್ನು, ಪಂಕ್ತಿಯಲ್ಲಿ ಮೊದಲನೆಯ ಸ್ಥಾನವನ್ನು ಅಥವಾ ಮುಂಭಾಗವನ್ನು ಅಥವಾ ಮುಖ್ಯವಾದಂಥ ಸ್ಥಳದಲ್ಲಿ ಹೋಗಿ ನೀವು ಕೂಡಬೇಡ್ರಿ. ಅಕಸ್ಮಾತ್ ನೀವು ಕೂತ್ರೆ ನಿಮಗಿಂತ ಶ್ರೇಷ್ಠವಾದಂಥ ವ್ಯಕ್ತಿಯನ್ನು ಕರೆದಾಗ ಅವರು ಇವರಿಗೆ ಸ್ವಲ್ಪ ಸ್ಥಳವನ್ನು ಕೊಡಿರಿ ಅಥವಾ ಬಿಡಿರಿ ಎಂಬುದಾಗಿ ಹೇಳಿದಾಗ ಮರ್ಯಾದೆಗೆ ಧಕ್ಕೆಯಾಗುವಂಥ ಮಾತನ್ನು ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಮಗೆ ಗೌರವ ಬರಬೇಕಾದರೆ ನಾವು ಹೇಗಿರಬೇಕು ಅಂತ ಯೇಸು ಕ್ರಿಸ್ತರು ಹೇಳ್ತಾರೆ, ನಿಮ್ಗೆ ಯಾರಾದರೂ ಊಟಕ್ಕೆ ಕರೆದರೆ ಕಡೆದಾದ ಸ್ಥಳದಲ್ಲಿ ನೀವು ಕೂಡುವುದಕ್ಕೆ ಪ್ರಯತ್ನ ಮಾಡಿರಿ ಎಂಬುದಾಗಿ. ಆಗ ಊಟಕ್ಕೆ ಕರೆದವನು ಸ್ವಲ್ಪ ಮೇಲೆ ಬಾ, ಸ್ವಲ್ಪ ಮೇಲೆ ಬಾ ಅಂತ ಹೇಳುವಾಗ ಜನರ ಮುಂದೆ ನಿಮಗೆ ಮಾನ ಬರುವುದು ಎಂಬುದಾಗಿ. ಇದನ್ನು ಯಾಕೆ ಹೇಳ್ತಾರೆ ಅಂದರೆ, ಒಂದು ವಿಷಯ ಅವರಿಗೆ ತಿಳಿಸ್ಬೇಕಾಗಿರ್ತದೆ. ಏನು ವಿಷಯ ಅಂದರೆ, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡ್ತಾನೆ, ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡ್ತಾನೆ ಎಂಬುದಾಗಿ ಹೇಳುವ ಮಾತಿಗಾಗಿ ಈ ಒಂದು ಉದಾಹರಣೆಯನ್ನು ಯೇಸು ಕ್ರಿಸ್ತವರು ಹೇಳ್ತಾರೆ. ನನ್ನನ್ನು ವೀಕ್ಷಿಸುವ ನನ್ನ ಸಹೋದರ ಸಹೋದರಿ, ದೇವರು ನಮಗೆ ಮಾತನಾಡುವಂಥ ವಿಷಯ ಏನಂದರೆ, ನಮ್ಮನ್ನು ನಾವು ತಗ್ಗಿಸಿಕೊಳ್ಬೇಕು. ನಮ್ಮ ಜೀವಿತದಲ್ಲಿ ನಾವು ತಗ್ಗಿ ಬಗ್ಗೆ ನಡೆಯುವಂಥದ್ದನ್ನು ಕಲಿಬೇಕು. ಇತರರಿಗೆ ಗೌರವವನ್ನು ಕೊಟ್ಟು ನಡೆಯಬೇಕು. ನನಗಿಂತಲೂ ಶ್ರೇಷ್ಠರು ಇನ್ನೊಬ್ಬರು ಎಂಬುದಾಗಿ ನಾವು ಹೇಳುವರಾಗಬೇಕೆಂಬುದಾಗಿ ಯೇಸು ಕ್ರಿಸ್ತವರು ಹೇಳ್ತಾರೆ. ನಿನಗೆ ಕೊಡುವಂಥ ಸ್ಥಳ, ನಿನಗೆ ಕೊಟ್ಟಂಥ ಜಾಗ, ನೀನು ಮಾಡುವಂಥ ಕೆಲಸಗಳಲ್ಲಿ ನೀನು ನಿನ್ನ ಮೇಲಿರುವಂಥ ಜನರಿಗೆ ನಿನಗಿಂತಲೂ ಶ್ರೇಷ್ಠನು ಎಂಬುದಾಗಿ ನೀನು ಎಣಿಸು. ಆದಷ್ಟು ಮಟ್ಟಿಗೆ ನಿನ್ನನ್ನು ನೀನು ತಗ್ಗಿಸಿಕೊಳ್ಳುವುದಾದರೆ ಖಂಡಿತವಾಗಿ ನೀನು ಹೆಚ್ಚಿಸಿಕೊಳ್ತಿ ಎಂಬುದಾಗಿ ಯೇಸು ಕ್ರಿಸ್ತವರು ಹೇಳ್ತಾರೆ. ಅದಕ್ಕೆ ಅರಸನ ಆಗಬೇಕಾದರೆ ನೀನು ಮೊದಲು ಆಳಾಗಬೇಕೆಂಬುದಾಗಿ, ಆಳಾಗಿ ದುಡಿ ಅರಸನಾಗಿ ಉಣ್ಣು ಎಂಬುದಾಗಿ. ನೇರವಾಗಿ ಅರಸನಾಗುವುದಕ್ಕೆ ಪ್ರಯಾಸ ಪಡಬೇಡ. ನೇರವಾಗಿ ನಾನೇ ಮುಖ್ಯಸ್ಥನನ್ನು ಹೋಗಬೇಡ. ನೀನು ಮುಖ್ಯಸ್ಥನಾಗಬೇಕಾದ್ರೆ ಮೊದಲು ಕಡೆಯವನಾಗಬೇಕು, ಆಳಾಗಿರ್ಬೇಕು. ಆಳಾದಾಗ ನೀನು ಅರಸನಾಗುವುದಕ್ಕೆ ಸಾಧ್ಯ. ಸಹೋದರ ಹಾಗೂ ನನ್ನ ಸಹೋದರಿ, ನಮ್ಮಲ್ಲಿ ತಗ್ಗಿ ಬಗ್ಗಿ ನಡೆಯುವಂಥ ಭಾವನೆ ಬಂದರೆ ನಮ್ಮನ್ನು ಇತರರು ನಮ್ಮನ್ನು ನೋಡಿದಾಗ ಅವರು ಸಹ ನಮಗೋಸ್ಕರವಾಗಿ ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವವರಾಗಿದ್ದಾರೆ. ನನಗೆ ಇನ್ನೊಬ್ಬರು ಗೌರವ ಕೊಡ್ತಾ ಇಲ್ಲ, ನನ್ನನ್ನು ಇನ್ನೊಬ್ಬರು ಪ್ರೀತಿಸ್ತಾ ಇಲ್ಲ, ಇನ್ನೊಬ್ಬರು ನನಗೆ ಮರ್ಯಾದೆ ಕೊಡ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣರ ಅವರಲ್ಲ, ನಾನು ಮತ್ತೆ ನೀವಾಗಿದ್ದೇವೆ. ನಮ್ಮನ್ನು ನಾವು ತಗ್ಗಿಸಿಕೊಂಡು ನಡೆಯುವಾಗ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ಈ ಒಂದು ಮಾತಿನ ಮೂಲಕವಾಗಿ ನಿಮಗೆ ನಾನು ತಿಳಿಸುವನಾಗಿದ್ದೇನೆ. ಆದುದರಿಂದ ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡ್ತಾನೆ, ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡ್ತಾನೆ ಅಂತೇಳಿ ಈ ವಿಡಿಯೋ ಮೂಲಕವಾಗಿ ಯೇಸು ಕ್ರಿಸ್ತರು ಹೇಳಿದ ಮಾತನ್ನು ನಿಮಗೆ ಹೇಳಿ ನಾನು ಮುಗಿಸ್ತೇನೆ. ಮುಂದಿನ ದಿನಗಳಲ್ಲಿ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ. ಪ್ರೈಸ್ ದ ಲಾರ್ಡ್.